ಬಜೆಟ್ ಅಧಿವೇಶನ ಮುಗಿದ ಬಳಿಕ ತಕ್ಷಣನೇ ರೆಸಾರ್ಟ್ಗೆ ಕೈ ಶಾಸಕರು ಶಿಫ್ಟ್ ಆಗ್ತಾರಾ? ಹೀಗೊಂದು ಪ್ರಶ್ನೆ ಎದುರಾಗ್ತಾ ಇದೆ. ರಾಜ್ಯಸಭೆಯಲ್ಲಿ ಅಡ್ಡ ಮತದಾನ ಭೀತಿಯಿಂದ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರಾ? ಲೋಕಸಭಾ ಚುನಾವಣೆಯ ಬೆನ್ನಲ್ಲೇ ಅದರ ಮಧ್ಯದಲ್ಲಿ ಈಗ ರಾಜ್ಯಸಭಾ ಚುನಾವಣೆಯ ರಂಗು ಏರ್ತಾ ಇದೆ. ಅದರ ಮಧ್ಯ ಅಡ್ಡ ಮತದಾನದ ಭೀತಿ ಎದುರಾಗಿದೆ. ಫೆಬ್ರವರಿ 27ರ ತನಕ ರೆಸಾರ್ಟ್ನಲ್ಲಿ ಕೈ ಶಾಸಕರು ಸೇಫ್ ಆಗಿರೋದಕ್ಕೆ ಪ್ರಯತ್ನಿಸಿದ್ದಾರಾ? ಅಧಿವೇಶನ ಮುಗಿತಾ ಇದ್ದಂತೆ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರಾ? ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಸಿಎಂ ಹಾಗೂ ಡಿಸಿಎಂ ಚಿಂತನೆ ನಡೆಸಿದ್ರಾ? 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿಸಿರುವಂತಹ ಜೆಡಿಎಸ್ನ ನಾಯಕರ ಪ್ಲಾನ್ಗೆ ಅವರ ಬಲೆಗೆ ಬೀಳಬಾರ್ದು ಅಂತ ಬಜೆಟ್ ಅಧಿವೇಶನ ಮುಗಿದ ತಕ್ಷಣನೇ ರೆಸಾರ್ಟ್ಗೆ ಕೈ ಶಾಸಕರು ಹಾಗಾದ್ರೆ ಶಿಫ್ಟ್ ಆಗ್ತಾರಾ? ರಾಜ್ಯಸಭೆಯಲ್ಲಿ ಅಡ್ಡ ಮತದಾನದ ಭೀತಿ ಈಗ ಹೆಚ್ಚಾಗ್ತಾನೆ ಇದೆ. ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ದಾರೆ ಅಂದ್ರೆ ಗೆಲ್ಲುವಂತಹ ಯಾವುದೇ ಸೂಚನೆಗಳು ಇಲ್ಲದೆ ಇದ್ರೂ ಕೂಡ ಕಣಕ್ಕಿಳಿಸಿದ್ದಾರೆ ಅಂದ್ರೆ ಅಡ್ಡ ಮತದಾನದ ಮೂಲಕ ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿದ್ದಾರಾ ಜೆಡಿಎಸ್ನ ನಾಯಕರು? ಹಾಗಾಗಿನೇ ಅಡ್ಡ ಮತದಾನಕ್ಕೋಸ್ಕರ ಒಂದಷ್ಟು ಆರೋಪಗಳು ಕೇಳಿಬರ್ತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರು 150 ಕೋಟಿ ಕೊಡ್ತೀನಿ, ನಾ ಹೇಳ್ದವ್ರಿಗೆ ವೋಟ್ ಹಾಕಬೇಕು ಅನ್ನೋ ರೀತಿಯಾಗಿ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿಬಂತು. ಅದರ ಬೆನ್ನಲ್ಲೇ ಈಗ ತಮ್ಮ ಶಾಸಕರನ್ನ ಸೇಫ್ ಮಾಡ್ಕೊಳ್ಳೋದಕ್ಕೆ ಅಂತ ತಮ್ಮ ಶಾಸಕರಿಂದ ಅಡ್ಡ ಮತದಾನ ಆಗಬಾರ್ದು ಅನ್ನುವಂತ ಕಾರಣಕ್ಕೆ ಈ ಒಂದು ಸಭೆಯಲ್ಲಿ ಒಂದಷ್ಟು ಪ್ರಯತ್ನವನ್ನ ಮಾಡಿದಾರ, ಚರ್ಚೆ ಮಾಡಿದಾರ. ಫೆಬ್ರವರಿ 27ನೇ ತಾರೀಕುವರೆಗೂ ಕೂಡ ವೋಟಿಂಗ್ ನಡೆಯೋವರೆಗೂ ಕೂಡ ರೆಸಾರ್ಟ್ನಲ್ಲೇ ಶಾಸಕರನ್ನ ಸೇಫ್ ಆಗಿ ಇಡಬೇಕು ಅನ್ನುವಂತ ಚರ್ಚೆ ಆಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಈಗ ಹುಟ್ಕೊಳ್ತಾ ಇದ್ದಾವೆ. ಯಾಕಂದ್ರೆ ಇರುವಂತ ಸ್ಥಾನಗಳು 4 ರಾಜ್ಯಸಭೆಯಲ್ಲಿ, ಆದ್ರೆ ಈಗ ಅಭ್ಯರ್ಥಿಗಳು 5 ಜನ. 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಜೆಡಿಎಸ್ ಕಣಕ್ಕಿಳಿಸಿದೆ, ಅಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ. ಆದ್ರೆ ವೋಟ್ಗಳು ಮಾತ್ರ ಅಲ್ಲಿ ಅಷ್ಟಿಲ್ಲ. ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂದ್ರೆ 45 ಮತಗಳನ್ನ ಹಾಕಬೇಕಾಗುತ್ತೆ. ಹಾಗಾಗಿ ಅಡ್ಡ ಮತದಾನ ನಡೆಯುತ್ತಾ ಅನ್ನುವಂತಹ ಆತಂಕ ಈಗ ಎದುರಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಈಗ ಅಡ್ಡ ಮತದಾನದ ಭೀತಿ ಒಂದ್ ಕಡೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ 3 ಪಕ್ಷದಲ್ಲೂ, ಯಾಕೆಂದ್ರೆ ಅದರಲ್ಲೂ ಕೂಡ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ನ ನಾಯಕರಿಗೆ ಭೀತಿ ಹೆಚ್ಚಾಗುತ್ತೆ. ಯಾಕೆಂದ್ರೆ ಮೈತ್ರಿ ಅಭ್ಯರ್ಥಿಯಾಗಿ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ದಾರೆ. ಗೆಲ್ಲುವಂತಹ ಯಾವ ಸೂಚನೆಗಳು ಇಲ್ಲದೆ ಇದ್ರೂ ಕೂಡ. ಹಾಗಾಗಿ ಕಾಂಗ್ರೆಸ್ನ ನಾಯಕರಿಗೆ ಈಗ ಅಡ್ಡ ಮತದಾನದ ಭೀತಿ ಎದುರಾಗಿದೆಯಾ? ತಮ್ಮ ಶಾಸಕರನ್ನ ಸೇಫ್ ಮಾಡ್ಕೊಳ್ಳೋದಕ್ಕೆ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ, ಏನೆಲ್ಲ ಡೀಟೇಲ್ಸ್ ಇದೆ? ಸೌಖ್ಯ, ಇದೇ 27ರಂದು ರಾಜ್ಯ ವಿಧಾನಸಭೆಯಿಂದ 4 ತೆರವಾಗಿರುವಂತಹ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ರಾಜ್ಯಸಭೆಗೆ. ಸೊ ಇಲ್ಲಿ 4 ಜನ ಅಭ್ಯರ್ಥಿಗಳು ಈಸಿಯಾಗಿ ಗೆಲ್ಲಬಹುದು. ಕಾಂಗ್ರೆಸ್ನಿಂದ 3 ಜನ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವಷ್ಟು ಮತಗಳಿದೆ, ಅಂದ್ರೆ ಶಾಸಕರಿದ್ದಾರೆ. ಹಾಗೆ ಬಿಜೆಪಿ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಅವಿರೋಧವಾಗಿ ಮತಗಳಿದೆ. ಆದರೆ ಈಗ 5ನೇ ಅಭ್ಯರ್ಥಿಯನ್ನಾಗಿ ಮೈತ್ರಿ ಪಕ್ಷ ಬಿಜೆಪಿ ಮತ್ತೆ ಜೆಡಿಎಸ್ 2 ಪಕ್ಷಗಳು ಸೇರಿ ಈಗ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ದಾರೆ. ಹಾಗಾಗಿ ಇಲ್ಲಿ ಸಾಕಷ್ಟು ಲೆಕ್ಕಾಚಾರಗಳಿರುತ್ತೆ. ಯಾಕೆಂದ್ರೆ ಇದು ವಿಧಾನಸಭಾ ಚುನಾವಣೆ ಅಥವಾ ಲೋಕಸಭಾ ಚುನಾವಣೆ ಇದ್ದಂತೆ ಜನರಿಂದ ನೇರವಾಗಿ ಆಯ್ಕೆಯಾಗಿ ಬರುವಂತ ಚುನಾವಣೆ ಅಲ್ಲ. ಸೊ ಇಲ್ಲಿ ಮತಗಳು ಲೆಕ್ಕಾಚಾರಗಳು, ಅಂಕಿಅಂಶಗಳ ಲೆಕ್ಕಾಚಾರಗಳು ಕೂಡ ಇರುತ್ತೆ ಈ ಚುನಾವಣೆಯಲ್ಲಿ. ಹಾಗಾಗಿ ಈಗ 4 ಸ್ಥಾನಗಳಿಗೆ ನಡೆಯುವಂತ ಈ ಚುನಾವಣೆ ಏನಿದೆ, ಈಸಿಯಾಗಿ ಕಾಂಗ್ರೆಸ್ 3 ಜನರನ್ನ ಗೆಲ್ಸ್ಕೊಳ್ಳೋದಕ್ಕೆ, ಬಿಜೆಪಿ ಒಬ್ಬರನ್ನ ಗೆಲ್ಸ್ಕೊಳ್ಳೋದಕ್ಕೆ ಅವಕಾಶ ಇದ್ರೂ 5ನೇ ಅಭ್ಯರ್ಥಿಯನ್ನ ಇಲ್ಲಿ ಕಣಕ್ಕಿಳಿಸಿರೋದ್ರಿಂದ ಸಹಜವಾಗಿ ಆತಂಕ ಕಾಂಗ್ರೆಸ್ಗೆ ಶುರುವಾಗಿದೆ. ಎಲ್ಲಿ ತಮ್ಮ ಶಾಸಕರನ್ನ ಅಡ್ಡ ಮತದಾನದ ಮೂಲಕ ಅವರ ಕಡೆ ಸೆಳೆದುಕೊಳ್ತಾರೋ ಅನ್ನುವಂತಹ ಭಯ ಈಗ ಕಾಂಗ್ರೆಸ್ ನಾಯಕರಿಗೆ ಶುರುವಾಗಿದೆ. ಆ ಕಾರಣಕ್ಕೆ ತಮ್ಮ ಶಾಸಕರನ್ನ ರಕ್ಷಣೆ ಮಾಡಿಕೊಳ್ಬೇಕು, ಚುನಾವಣೆಯ ದಿನದವರೆಗೆ ಅವರನ್ನ ರಕ್ಷಣೆ ಮಾಡಿ ಚುನಾವಣೆಯಿಂದ ಅವರನ್ನ ಚುನಾವಣೆ ನಡೆಯುವಂತಹ ಸ್ಥಳಕ್ಕೆ ಕರೆತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಶಾಸಕರನ್ನ ಈಗ ಸದನ ನಡೀತಾ ಇರೋದ್ರಿಂದ ಸಹಜವಾಗಿ 24ರವರೆಗೆ ವಿಧಾನಮಂಡಲ ಅಧಿವೇಶನ ಇದೆ. ವಿಧಾನಮಂಡಲ ಅಧಿವೇಶನ ಮುಕ್ತಾಯ ಆಗ್ತಿದ್ದಾಗೆ ಶಾಸಕರನ್ನ ಒಂದು ಕಡೆ ಶಿಫ್ಟ್ ಮಾಡೋದು, ರೆಸಾರ್ಟ್ಗೆ ಶಿಫ್ಟ್ ಮಾಡೋದು. 2 ದಿನಗಳ ಕಾಲ ಅವರನ್ನ ರೆಸಾರ್ಟ್ನಲ್ಲಿ ಇಟ್ಟು ತದನಂತರ 27ರಂದು ಚುನಾವಣೆ ನಡೆಯುವ ಸಮಯದಲ್ಲಿ ಅವರನ್ನ ವಿಧಾನಸೌಧಕ್ಕೆ ಕರೆತರುವಂತ ಒಂದು ಪ್ಲಾನ್ ಅನ್ನ ಕಾಂಗ್ರೆಸ್ ನಾಯಕರು ರೂಪಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಈ ಒಂದು ಕಡೆ ಏನಾದರೂ ಒಂದೇ ಒಂದು ಮತ ಕಾಂಗ್ರೆಸ್ನಿಂದ 1 ಅಥವಾ 2 ಶಾಸಕರು ಅಡ್ಡ ಮತದಾನವನ್ನ ಮಾಡಿದ್ರೆ, ಅಂದ್ರೆ ಜೆಡಿಎಸ್ ಬಿಜೆಪಿ ಮೈತ್ರಿಯ ಅಭ್ಯರ್ಥಿಗೆ ಹಾಕಿದ್ದೆ ಆದ್ರೆ, ಅಥವಾ ಆ ಒಬ್ಬರು ಅಥವಾ 2 ಶಾಸಕರು ಸೈಲೆಂಟ್ ಆಗಿದ್ರು ಕೂಡ ಅಲ್ಲಿ ಕಾಂಗ್ರೆಸ್ಗೆ 1 ಸ್ಥಾನ ಮಿಸ್ ಆಗತ್ತೆ. ಜಿ.ಸಿ. ಚಂದ್ರಶೇಖರ್, ಅಜಯ್ ಮಕೇನ್ ಹಾಗೆ ನಾಸಿರ್ ಹುಸೇನ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಯಾಗಿದ್ರೆ
BJPಯಿಂದ ಬಾಂಡ್ಗೆ ಅವರು ಇದ್ದಾರೆ. ಸೊ ಇಲ್ಲಿ ಬಾಂಡ್ಗೆ ಅವರು ಈಸಿಯಾಗಿ ಗೆಲ್ತಾರೆ. ಆದರೆ ಇಲ್ಲಿ ಕುಪೇಂದ್ರ ರೆಡ್ಡಿ ಅವರು ಗೆಲ್ಲೋದಕ್ಕೆ JDS ಮತ್ತು BJPಗೆ 5 ಮತಗಳಷ್ಟೇ ಬೇಕಿದೆ. ಅಂದರೆ ಈಗ BJP ಒಬ್ಬರು ಗೆಲ್ಲೋದಕ್ಕೆ 45 ಮತಗಳು ಬೇಕಾಗತ್ತೆ. BJPಗೆ 45 ಮತಗಳನ್ನು ಕೊಟ್ಟರು 21 ಶಾಸಕರು ಅವರಿಗೆ ಹೆಚ್ಚುವರಿಯಾಗಿ ಉಳಿತಾರೆ. JDSನಿಂದ 19 ಶಾಸಕರಿದ್ದಾರೆ, ಅಂದರೆ 19 ಮತಗಳು, ಅಂದರೆ 21, 19, 40 ಮತಗಳಾಗತ್ತೆ. ಇನ್ನು 5 ಜನ ಬೇಕಾಗತ್ತೆ ಗೆಲ್ಲೋದಕ್ಕೆ, ಅಧಿಕೃತವಾಗಿ ಗೆಲ್ಲೋದಕ್ಕೆ 44 ಜನ ಶಾಸಕರು ಬೇಕಾಗತ್ತೆ. ಈಗ ಪಕ್ಷೇತರ ಶಾಸಕರು ಕೂಡ 4 ಜನರಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಇದ್ದಾರೆ, ಹಾಗೆ ಲತಾ ಮಲ್ಲಿಕಾರ್ಜುನ್ ಅವರು ಇದ್ದಾರೆ, ಪುಟ್ಟಸ್ವಾಮಿ ಗೌಡ ಇದ್ದಾರೆ, ದರ್ಶನ್ ಪುಟ್ಟಣ್ಣಯ್ಯ ಅವರು ಪಾಂಡವಪುರ ಶಾಸಕರು ಕೂಡ ಇದ್ದಾರೆ. ಈ 4 ಜನರನ್ನ BJP ಮತ್ತು JDS ನಾಯಕರು ಅವರನ್ನ ಸೆಳೆದುಕೊಂಡಿದ್ದೇ ಆದರೆ ಆಗ 44 ಮತಗಳು ಆ ಪಕ್ಷಕ್ಕೆ ಬರುತ್ತೆ, ಮೈತ್ರಿ ಅಭ್ಯರ್ಥಿಗೆ ಬರುತ್ತೆ. ಆದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂತಹ ಅವಕಾಶಗಳಿದ್ರೂ ಕೂಡ ಕೊನೆಯ ಕ್ಷಣದಲ್ಲಿ ಒಬ್ಬರು ಕಾಂಗ್ರೆಸ್ ಶಾಸಕರನ್ನ ಸೈಲೆಂಟ್ ಮಾಡಿದ್ರೆ ಅಥವಾ ಅವರನ್ನ ಸೆಳೆದಿದ್ದೇ ಆದರೆ ಈಸಿಯಾಗಿ ಮೈತ್ರಿ ಅಭ್ಯರ್ಥಿ ಗೆದ್ದು ಬಿಡ್ತಾರೆ. ಆಗ ಕಾಂಗ್ರೆಸ್ಗೆ ಇಲ್ಲಿ ಮುಖಭಂಗವಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ, ಈ ಆತಂಕದ ಹಿನ್ನೆಲೆಯಲ್ಲಿ ಈಗ ಶಾಸಕರನ್ನ ರಕ್ಷಣೆ ಮಾಡಿಕೊಳ್ಬೇಕು. ಹಾಗಾಗಿ ರೆಸಾರ್ಟ್ಗೆ ಅವರನ್ನ ಶಿಫ್ಟ್ ಮಾಡುವ ಮೂಲಕ ಅವರನ್ನ ರಕ್ಷಣೆ ಮಾಡಿಕೊಂಡು ಚುನಾವಣೆ ಸಂದರ್ಭದಲ್ಲಿ ಅವರನ್ನ ಕರೆತರುವಂತ ಒಂದು ಪ್ಲಾನ್ ಅನ್ನ ಈಗ ಕಾಂಗ್ರೆಸ್ ನಾಯಕರು ರೂಪಿಸ್ಕೊಳ್ತಾ ಇದ್ದಾರೆ. ಸೌಖ್ಯ. ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ರಾಜ್ಯಸಭಾ ಚುನಾವಣೆ ಎದುರಾಗ್ತಾ ಇದ್ದಂತೆ ಅದರಲ್ಲೂ ಕೂಡ ಅಡ್ಡ ಮತದಾನದ ಭೀತಿ ಕಾಂಗ್ರೆಸ್ನ ನಾಯಕರಿಗೆ ಹೆಚ್ಚಾಗ್ತಾ ಇದೆ. ಹೇಗಾದ್ರೂ ಮಾಡಿ ನಮ್ಮ ಶಾಸಕರನ್ನ ಸೇಫ್ ಮಾಡ್ಕೋಬೇಕು ಅನ್ನುವಂಥ ಕಾರಣಕ್ಕೆ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದ್ದಾವೆ. ಒಟ್ಟಿನಲ್ಲಿ ರಾಜ್ಯಸಭಾ ಚುನಾವಣೆ ಯಾವ ರೀತಿ ಇರುತ್ತೆ, ಯಾರು ಗೆಲ್ತಾರೆ, ಅದೆಲ್ಲದೂ ಕೂಡ ಒಂದಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ.